ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಕ್ರಿಕೆಟ್ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜಿದ್ದಾಜಿದ್ದಿನ ಪಂದ್ಯ ಗೆದ್ದು 8 ವರ್ಷ ಹಳೆ ಸೇಡು ತೀರಿಸಿಕೊಳ್ಳೋದಕ್ಕೆ ಟೀಂ ಇಂಡಿಯಾ ಸನ್ನದ್ಧವಾಗಿದೆ. ಇದೆಲ್ಲದರ ನಡುವೆ ಹೈ ವೋಲ್ಟೇಜ್ ಪಂದ್ಯದ ಆರಂಭಕ್ಕೂ ಕೆಲ ಗಂಟೆಗಳ ಮುನ್ನ ಟೀಂ ಇಂಡಿಯಾದ ಕಿಂಗ್ ವಿರಾಟ್ ಕೊಹ್ಲಿಯ ಫೋಟೋ ಶಾಕ್ ಕೊಟ್ಟಿದೆ. ಭಾರತ ವರ್ಸಸ್ ಪಾಕಿಸ್ತಾನ ರೋಚಕ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಶುರು. ಇಂಡಿಯಾ ಇಂಡಿಯಾ ಇಂಡಿಯಾ, ಜೈ ಹೋ ಇಂಡಿಯಾ, ಗೆದ್ದು ಬಾ ಭಾರತ, ಎಲ್ಲೆಡೆ ಇದೇ ಜಯಘೋಷ. 2025ರ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಿ 4 ಪಂದ್ಯಗಳೇ ಮುಗಿದಿದ್ರು ಅಸಲಿ ಸಮರ ಶುರುವಾಗ್ತಿರೋದೇ ಇಂದು. ಯಾಕಂದ್ರೆ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನ ವರ್ಸಸ್ ಭಾರತ ತಂಡದ ನಡುವೆ ಇಂದು ಕ್ರಿಕೆಟ್ ಸಂಗ್ರಾಮ ನಡೆಯಲಿದೆ. ಇಂಡಿಯಾ ಪಾಕಿಸ್ತಾನ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. नो डाउट बिल्कुल हमने 2 मैच यहाँ पे इनको इंडिया को हराए हुए हैं और कोशिश करेंगे कि जिस तरह लास्ट जो मैच यहाँ पे हम लोग जीते हैं जो उसी तरह की कोशिश करेंगे कि यहाँ पे क्रिकेट खेलें और अल्हम्दुलिल्लाह काफ़ी लड़के कॉन्फिडेंट हैं, इंशाल्लाह अच्छा मैच होगा. नो डाउट रिकॉर्ड तो बहुत अच्छा है बट आप एट द मोमेंट जाके देखते हैं कंडीशन क्या डिमांड कर रही है. ಹಾಲಿ ಚಾಂಪಿಯನ್ ತಂಡ ಪಾಕಿಸ್ತಾನ ಹಾಗೂ ದುಬೈನಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜಿಸಲಾಗಿದ್ದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮಧ್ಯಾಹ್ನ 2:30ಕ್ಕೆ ಅಸಲಿ ಸಮರ ಶುರುವಾಗಲಿದೆ. ಪಾಕ್ ಪಡೆ ವಿರುದ್ಧ 8 ವರ್ಷಗಳ ಹಿಂದಿನ ಸೇಡು ತೀರಿಸಲು ಭಾರತ ತಂಡ ಸನ್ನದ್ಧವಾಗಿದೆ. ಪಾಕಿಸ್ತಾನ ಗೆದ್ದೇ ಗೆಲ್ತೀವಿ, 100% ಗೆಲ್ತೀವಿ. 8 ವರ್ಷದ ಹಳೆ ಸೇಡು ಲೆಕ್ಕಾಚುಕ್ತ ಮಾಡಲು ಭಾರತ ತಂಡ ಸಿದ್ಧ. 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಜಿದ್ದಾಜಿದ್ದಿ ಫೈನಲ್ ಪಂದ್ಯ ಅದು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕಿಸ್ತಾನ ತಂಡ ಬರೋಬ್ಬರಿ 338 ರನ್ ದಾಖಲಿಸಿತು. ಈ ದೊಡ್ಡ ಗುರಿ ಬೆನ್ನತ್ತಿದ್ದ ಭಾರತ ತಂಡ ಕೇವಲ 158 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡು ಚಾಂಪಿಯನ್ಸ್ ಟ್ರೋಫಿಯನ್ನ ಕೈಚೆಲ್ಲಿತು. ಆ 8 ವರ್ಷಗಳ ಸೇಡಿನ ಲೆಕ್ಕಾಚುಕ್ತ ಮಾಡೋಕೆ ಇಂದು ಟೀಂ ಇಂಡಿಯಾ ಪಡೆ ಕಾದಿದೆ. ನೆಟ್ಸ್ನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ತಂಡಕ್ಕೆ ಕನಸಲ್ಲೂ ಬೆಚ್ಚಿ ಬೀಳಿಸುವ ಆಟಗಾರ ಕಿಂಗ್ ಕೊಹ್ಲಿಯ ಅದೊಂದು ಫೋಟೋ ಶಾಕ್ ಕೊಟ್ಟಿದೆ. ಕೊಹ್ಲಿ ಕಾಲಿಗೆ ಗಾಯ, ಪಾಕ್ ವಿರುದ್ಧ ಆಡ್ತಾರ ಕಿಂಗ್, ಶಾಕ್ ಕೊಟ್ಟ ಫೋಟೋ. ಪಾಕಿಸ್ತಾನ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಆಟ ನೋಡೋಕೆ ಕೋಟಿ ಕೋಟಿ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಇಂಥ ರೋಚಕ ಪಂದ್ಯ ಶುರುವಾಗೋ ಕೆಲವೇ ಗಂಟೆಗಳ ಮುನ್ನ ಕೊಹ್ಲಿಯ ಈ ಫೋಟೋಗಳು ಆಘಾತ ನೀಡಿವೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸುತ್ತಿದ್ದ ಕೊಹ್ಲಿ ಕಾಲಿಗೆ ಐಸ್ ಪ್ಯಾಕ್ ಹಾಕೊಂಡಿರೋ ಫೋಟೋಗಳು ವೈರಲ್ ಆಗಿವೆ. ಅಭ್ಯಾಸದ ವೇಳೆ ಕೊಹ್ಲಿ ತನ್ನ ಎಡಗಾಲಿಗೆ ಐಸ್ ಪ್ಯಾಕ್ ಹಾಕೊಂಡು ಹೆಜ್ಜೆ ಹಾಕಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳಲ್ಲಿ ಕೊಹ್ಲಿ ಪಾಕಿಸ್ತಾನದ ವಿರುದ್ಧ ಆಡ್ತಾರಾ ಅಥವಾ ಗಾಯದ ಸಮಸ್ಯೆಯಿಂದ ಹೊರಗುಳಿದು ಆಘಾತ ನೀಡಲಿದ್ದಾರಾ ಅನ್ನೋ ಆತಂಕ ಮೂಡಿದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯ ಅಂದ್ರೆ ಸಾಕು, ಸಿಡಿಲಬ್ಬರದ ಆಟ ಆಡುವ ಕೊಹ್ಲಿಗೆ ಯಾವುದೇ ಗಾಯದ ಸಮಸ್ಯೆ ಕಾಡದೇ ಇರಲಿ, ಟೀಂ ಇಂಡಿಯಾ ಪರ ಬ್ಯಾಟ್ ಹಿಡಿದು ಘರ್ಜಿಸಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ. ರನ್ ಗೆಟರ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಭಾರತದ ಗೆಲುವಿಗಾಗಿ ಎಲ್ಲೆಡೆ ಅಭಿಮಾನಿಗಳಿಂದ ಪೂಜೆ ಪ್ರಾರ್ಥನೆ. ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ದುಬೈನಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡ ಗೆಲುವು ದಾಖಲಿಸಲಿ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಹಾರೈಸಿದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ. ಇನ್ನು ಅನೇಕ ನಟ ನಟಿಯರು ಕ್ರೀಡಾಪಟುಗಳು ಭಾರತ ತಂಡದ ಗೆಲುವಿಗೆ ಶುಭ ಹಾರೈಸಿದ್ದಾರೆ.
ಮ್ಯಾಚ್ ನೋಡೋದಕ್ಕೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಇರಲೇಬೇಕು, ಆ ಫೈಟ್ ಅನ್ನೋದು ಇರಲೇಬೇಕು. ಪಾಕಿಸ್ತಾನ ಇಂಡಿಯಾ ಬಂದಾಗ ಆ ಫೈಟ್ ಇಷ್ಟ ಆಗುತ್ತೆ. ಬಟ್ ಗೆಲ್ಲೋ ಯಾರು ಅಂತಂದಾಗ ನಮ್ಮ ಇಂಡಿಯಾದವರೇ ಗೆಲ್ಲಬೇಕು. ನಮ್ಮ ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್. ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇವತ್ತಿನ ರೋಚಕ ಪಂದ್ಯನ ನೋಡೋಣ ಆ್ಯಂಡ್ ಎಂಜಾಯ್ ಮಾಡೋಣ. I wish our Indian cricket team all the very best. I wish my India all the very best. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9. ಗ್ರೇಟೆಸ್ಟ್ ರೈವಲ್ರಿ ಇಂಡೋ ಪಾಕ್ ಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ದುಬೈನಲ್ಲಿ ನಡೆಯುವಂತಹ ಈ ಹೈ ವೋಲ್ಟೇಜ್ ಪಂದ್ಯ ಸೇಡಿನ ಸಮರವಾಗಿ ಮಾರ್ಪಟ್ಟಿದೆ. 8 ವರ್ಷಗಳ ಹಿಂದಿನ ಸೋಲಿನ ಲೆಕ್ಕ ಚುಕ್ತ ಮಾಡೋ ಟೈಮ್ ಬಂದಿದೆ. ಹೈ ಥ್ರಿಲ್ಲಿಂಗ್ ಗೇಮ್ನಲ್ಲಿ ಏಟಿಗೆ ಎದುರೇಟು ನೀಡೋದಕ್ಕೆ ಉಭಯ ತಂಡಗಳು ಸರ್ವಸನ್ನದ್ಧವಾಗಿದೆ. ಇದು ಸೇಡಿನ ಸಮರ. ಏಟಿಗೆ ಎದುರೇಟು ನೀಡಲು ಆಟಗಾರರು ಸಜ್ಜು. ಇಂಡೋ ಪಾಕ್ ಈ ಬದ್ಧ ವೈರಿಗಳ ಕಾದಾಟಕ್ಕೆ ಟೈಮ್ ಬಂದೇ ಬಿಡ್ತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳು ಕ್ರಿಕೆಟ್ ರಣರಂಗದಲ್ಲಿ ವೀರ ಸೇನಾನಿಗಳಂತೆ ಹೋರಾಡಲಿದ್ದಾರೆ. ಇದು ಅಂತಿಂತ ಪಂದ್ಯವಲ್ಲ, ಕ್ರಿಕೆಟ್ ದುನಿಯಾದ ಮೋಸ್ಟ್ ಹೈ ಥ್ರಿಲ್ಲಿಂಗ್ ಗೇಮ್. ದುಬೈ ಮೈದಾನ ಅಕ್ಷರಶಃ ರಣಾಂಗಣವಾಗಲಿದೆ. ಬಾಂಗ್ಲಾವನ್ನ ಸದೆ ಬಡಿದ ರೋಹಿತ್ ಪಡೆ ಪಾಕ್ ತಂಡವನ್ನ ಬಗ್ಗು ಬಡಿಯೋದಕ್ಕೆ ಸಜ್ಜಾಗಿದೆ. ದುಬೈನಲ್ಲಿ ಪಾಕ್ ಮೇಲುಗೈ, ಫಾರ್ಮ್ ಭಾರತ ಪರ. ಟೀಂ ಇಂಡಿಯಾ ಮೊದಲ ಪಂದ್ಯದಲ್ಲೇ ಗೆದ್ದಿದೆ ನಿಜ, ಆದ್ರೆ ದುಬೈನಲ್ಲಿ ರೋಹಿತ್ ಶರ್ಮಾ ಪಡೆ ಎಚ್ಚರಿಕೆಯಿಂದ ಆಡಬೇಕಿದೆ. ಯಾಕಂದ್ರೆ ಇವತ್ತು ಪಂದ್ಯ ನಡೆಯುವ ದುಬೈ ಮೈದಾನದಲ್ಲಿ ಪಾಕ್ ತಂಡ ಮೇಲುಗೈ ಹೊಂದಿದೆ. ಆದರೆ ಫಾರ್ಮ್ ಭಾರತದ ಪರ ಇದ್ದು ಮತ್ತೊಂದು ಗೆಲುವಿನ ವಿಶ್ವಾಸದಲ್ಲಿದೆ. ಭಾರತ ಹಾಗೂ ಪಾಕ್ ತಂಡಗಳು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಲ್ಲಿವರೆಗೂ ಒಟ್ಟು 5 ಬಾರಿ ಮುಖಾಮುಖಿಯಾಗಿವೆ. ಭಾರತ ತಂಡ 2ರಲ್ಲಿ ಗೆದ್ರೆ 3 ಪಂದ್ಯಗಳಲ್ಲಿ ಪರಾಭವಗೊಂಡಿದೆ. ಅದೇ ಪಾಕಿಸ್ತಾನ ತಂಡ ಆಡಿದ 5 ಪಂದ್ಯಗಳಲ್ಲಿ 3 ಗೆದ್ರೆ 2ರಲ್ಲಿ ಮಾತ್ರ ಮುಗ್ಗರಿಸಿದೆ. ಇಂದಿನ ಇಂಡೋ ಪಾಕ್ ಪಂದ್ಯ ಸ್ಟಾರ್ ವೇವ್ ಎಂದೇ ಬಿಂಬಿತವಾಗ್ತಾ ಇದೆ. ಉಭಯ ತಂಡಗಳಲ್ಲಿ ಈ ಬೆಂಕಿ ಆಟಗಾರರು ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಿಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಆ ಪೈಕಿ ಕಿಂಗ್ ಕೊಹ್ಲಿ ಮತ್ತು ಶಾಹೀನ್ ಅಫ್ರಿದಿ ವಾರ್ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಕೊಹ್ಲಿ ಬ್ಯಾಟ್ ಅನ್ನೋ ಅಸ್ತ್ರದಿಂದ ಶಾಹೀನ್ ಅಫ್ರಿದಿಗೆ ಗುನ್ನ ನೀಡೋದಕ್ಕೆ ಸಜ್ಜಾಗಿದ್ರೆ, ಅತ್ತ ಅಫ್ರಿದಿ ತನ್ನ ವೇಗದ ವೆಪನ್ ಬಳಸಿ ಕೊಹ್ಲಿಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಕೊಹ್ಲಿ ಹಾಗೂ ಶಾಹೀನ್ ಶಾ ಅಫ್ರಿದಿ ಇಲ್ಲಿ ತನಕ ಒಟ್ಟು 3 ಬಾರಿ ಏಕದಿನ ಕ್ರಿಕೆಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ. ಪಾಕ್ ವೇಗಿಯ 31 ಎಸೆತಗಳಿಂದ ಕೊಹ್ಲಿ 34 ರನ್ ಹೊಂದಿದ್ದಾರೆ. 1 ಬಾರಿ ಶಾಹೀನ್ ಅಫ್ರಿದಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ರೋಹಿತ್ ವರ್ಸಸ್ ಹ್ಯಾರಿಸ್ ರೌಫ್, ಯಾರು ಮೇಲುಗೈ? ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಹ್ಯಾರಿಸ್ ರೌಫ್ ಕೂಡ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ರೌಫ್ ಎಂತಹ ಶರವೇಗದ ದಾಳಿಯನ್ನ ರೋಹಿತ್ ಪುಡಿಗಟ್ಟಬಲ್ಲರು. ಅದಕ್ಕೆ ಅಡ್ಡಗಾಲು ಹಾಕೋದಕ್ಕೆ ಹ್ಯಾರಿಸ್ ರೌಫ್ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ರೋಹಿತ್ ಶರ್ಮಾ ಹಾಗೂ ಹ್ಯಾರಿಸ್ ರೌಫ್ 2 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ಆ ಪೈಕಿ ರೋಹಿತ್ 18 ಎಸೆತಗಳಲ್ಲಿ ಬಿರುಸಿನ 18 ರನ್ ಚಚ್ಚಿದ್ದಾರೆ. ಒಮ್ಮೆಯೂ ವಿಕೆಟ್ ಒಪ್ಪಿಸಿಲ್ಲ. ಆಲ್ರೌಂಡರ್ ಹಾರ್ದಿಕ್ ವರ್ಸಸ್ ಸಲ್ಮಾನ್ ಅಘಾ. ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೂ ಸಲ್ಮಾನ್ ನಡುವೆನೂ ಸ್ಟಾರ್ ವಾರ್ ಏರ್ಪಡಲಿದೆ. ಹೇಳಿ ಕೇಳಿ ಇಬ್ಬರು ಮ್ಯಾಚ್ ವಿನ್ನರ್ಸ್. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ತಂಡಕ್ಕೆ ಪಂದ್ಯವನ್ನ ಗೆಲ್ಲಿಸಿಕೊಡೋದಕ್ಕೆ ಹಾತೊರಿತಾ ಇದ್ದಾರೆ. ಸುನಾಮಿ ಶಮಿ ವರ್ಸಸ್ ಡೇಂಜರಸ್ ಮೊಹಮ್ಮದ್ ರಿಜ್ವಾನ್. ಸುನಾಮಿ ಶಮಿ ಹಾಗೂ ಡೇಂಜರಸ್ ಮೊಹಮ್ಮದ್ ರಿಜ್ವಾನ್ ಆಟವನ್ನ ಆನ್ ಫೀಲ್ಡ್ ನಲ್ಲಿ ನೋಡೋದೇ ಚಂದ. ಇಬ್ಬರು ಅಖಾಡಕ್ಕೆ ಎದುರಾದ್ರೆ ಸಾಕು ಜಿದ್ದಿಗೆ ಬಿದ್ದವರಂತೆ ಕಾದಾಡ್ತಾರೆ. ಇವರಿಬ್ಬರ ಬ್ಯಾಟ್ ಹಾಗೂ ಬಾಲ್ನ ಯುದ್ಧ ನೋಡುಗರಲ್ಲಿ ಉನ್ಮಾದವನ್ನ ಹೆಚ್ಚಿಸುತ್ತೆ. ದೇಶದ ಎಲ್ಲೆಡೆ ಟೀಂ ಇಂಡಿಯಾ ಗೆಲ್ಲಲಿ ಅಂತ ಮಾಜಿ ಕ್ರಿಕೆಟಿಗರು ಶುಭ ಕೋರಿದ್ದಾರೆ. ಸುರೇಶ್ ರೈನಾ ಭಾರತ ತಂಡ ಟ್ರೋಫಿ ತವರಿಗೆ ಮರಳಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. इंडिया बहुत अच्छा खेल रही है और 9 मार्च को ये ट्रॉफी इंडिया जाने वाली है. The way Shubman is batting, Rohit Sharma led the team really strongly. Lukila spinner, Akshar Patel, Jadeja और जो मोहम्मद शामी ने परफॉर्मेंस की. लेकिन मुझे लगता है इंडिया पाकिस्तान का मैच बहुत बड़ा होगा. ಇನ್ನು ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಕೂಡ ಇವತ್ತು ಭಾರತ ತಂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. Any match between India and Pakistan, not only in cricket, even in hockey or any other sport, the whole
world is interested to see the competition between India and Pakistan. So they are glued to the TV to see who's going to win. But we surely have an upper hand for sure. ಇಂಡೋ ಪಾಕ್ ಪಂದ್ಯದ ಕ್ರೇಜ್ ದುಪ್ಪಟ್ಟಾಗಿದೆ. ಸಂಡೇ ವಾರ್ ವೀಕ್ಷಣೆಗೆ ಇಡೀ ವಿಶ್ವವೇ ಕಾತರದಿಂದ ಎದುರು ನೋಡ್ತಾ ಇದೆ. ಭಾರತ ಗೆಲ್ಲಲೆಂದು ಅಭಿಮಾನಿಗಳ ಪ್ರಾರ್ಥನೆಯೂ ಜೋರಾಗಿದೆ. ಮಾಗುಂಡಯ್ಯ ಪಟ್ಟೇದ್, ಸ್ಪೋರ್ಟ್ಸ್ ಬ್ಯೂರೋ, TV9. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆಲ್ಲುವುದು ಭಾರತ ತಂಡವೇ ಅಂತ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಭವಿಷ್ಯ ನುಡಿದಿದ್ದಾರೆ. ಈ ರೀತಿಯ ರಣರೋಚಕ 10 ಚಾಂಪಿಯನ್ಸ್ ಟ್ರೋಫಿಯ ಸ್ಟೋರಿಗಳನ್ನ ನೋಡೋಣ ಬನ್ನಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡ ಹೈ ವೋಲ್ಟೇಜ್ ಪಂದ್ಯ ಆಡೋದಕ್ಕೆ ಕೌಂಟೌನ್ ಶುರುವಾಗಿದೆ. ಕೋಟಿ ಕೋಟಿ ಅಭಿಮಾನಿಗಳ ಚಿತ್ತ ಕಿಂಗ್ ಕೊಹ್ಲಿ ಆಟದ ಮೇಲೆ ನೆಟ್ಟಿದೆ. ಆದರೆ ಪಂದ್ಯ ಆರಂಭಕ್ಕೆ ಕೆಲ ಗಂಟೆಗಳು ಬಾಕಿ ಇರುವಾಗಲೇ ಕೊಹ್ಲಿಯ ಫೋಟೋಗಳು ಆಘಾತ ನೀಡಿವೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸ್ತಾ ಇದ್ದ ಕೊಹ್ಲಿ ಕಾಲಿಗೆ ಐಸ್ ಪ್ಯಾಕ್ ಹಾಕೊಂಡಿರುವ ಫೋಟೋಗಳು ವೈರಲ್ ಆಗಿವೆ. ಬಹುನಿರೀಕ್ಷಿತ ಇಂಡೋ ಪಾಕ್ ಪಂದ್ಯಕ್ಕೆ ಕೌಂಟೌನ್ ಶುರುವಾಗಿದೆ. ಭಾರತ ತಂಡದ ಗೆಲುವಿಗೆ ಮಾಜಿ ಕ್ರಿಕೆಟಿಗರು, ನಟರು ಸೇರಿದಂತೆ ಎಲ್ಲೆಡೆ ಶುಭ ಹಾರೈಸಲಾಗ್ತಾ ಇದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆಲ್ಲುವುದು ಭಾರತ ತಂಡವೇ ಅಂತ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಗೆದ್ದು ಬೀಗಲಿದೆ ಅಂತ ಕ್ರೀಡಾಪಟು ಮನು ಭಾಕರ್ ಶುಭ ಹಾರೈಸಿದ್ದಾರೆ. ಪಾಕಿಸ್ತಾನ ತಂಡದ ಮಾಜಿ ವೇಗಿ ಶೋಯಬ್ ಅಖ್ತರ್ ಭಾರತ ತಂಡದ ಯುವ ಪ್ರತಿಭೆ ಅಭಿಷೇಕ್ ಶರ್ಮಾರನ್ನ ದುಬೈನಲ್ಲಿ ಭೇಟಿಯಾಗಿದ್ದಾರೆ. ಅಭಿಷೇಕ್ ಶರ್ಮಾನ ಕೊಂಡಾಡಿದ ಶೋಯಬ್ ಅಖ್ತರ್ ಈತ ಭಾರತ ಕ್ರಿಕೆಟ್ ತಂಡದ ರೈಸಿಂಗ್ ಸ್ಟಾರ್ ಅಂತ ಹೇಳಿದ್ದಾರೆ. ಉತ್ತಮ ಭವಿಷ್ಯ ಇದೆ, ಎಲ್ಲಾ ದಾಖಲೆಗಳನ್ನ ಪುಡಿ ಮಾಡುವಂತ ಮೆಚ್ಚುಗೆಯ ಮಾತನಾಡಿ ಶುಭ ಹಾರೈಸಿದ್ದಾರೆ. ಪಾಕ್ ತಂಡದ ಗೇಮ್ ಚೇಂಜರ್ ಫಖರ್ ಜಮಾನ್ ಗಾಯದಿಂದಾಗಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಆದರೆ ಕರಾಚಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ಔಟ್ ಆದ ಬಳಿಕ ಪೆವಿಲಿಯನ್ಗೆ ಹಿಂತಿರುಗಿ ಕಣ್ಣೀರು ಹಾಕಿದ ವಿಡಿಯೋ ವೈರಲ್ ಆಗಿದೆ. ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದ ಭಾರತದ ಮಾಜಿ ಆಟಗಾರ ಅತುಲ್ ವಾಸನ್ ಹೇಳಿದ್ದಾರೆ. ಇವತ್ತಿನ ಪಂದ್ಯದಲ್ಲಿ ಪಾಕ್ ಗೆದ್ದರೆ ಮಾತ್ರ ಟೂರ್ನಿಮೆಂಟ್ನಲ್ಲಿ ಸತ್ವ ಉಳಿಯಲಿದೆ, ಇಲ್ದಿದ್ರೆ ಪಂದ್ಯಗಳು ಸತ್ವವನ್ನ ಕಳೆದುಕೊಳ್ಳಲಿದೆ. ಹಾಗಾಗಿ ಪಾಕಿಸ್ತಾನ ಗೆಲ್ಲೋದಕ್ಕೆ ಬಿಡದಿದ್ದರೆ ಟೂರ್ನಿಯಲ್ಲಿ ಮೋಜು ಇರೋದಿಲ್ಲ ಅಂತ ಭಾರತದ ಮಾಜಿ ಆಟಗಾರ ಅತುಲ್ ವಾಸನ್ ಹೇಳಿದ್ದಾರೆ. ದುಬೈನಲ್ಲಿ ನಡೆಯಲಿರುವ ಇಂಡೋ ಪಾಕ್ ಪಂದ್ಯಕ್ಕೆ ಬಹುತೇಕ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇಲ್ಲ. ಮಧ್ಯಾಹ್ನದ ವೇಳೆಗೆ ಬಯಲು ಪ್ರದೇಶದಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಬಹುದು. ಭಾನುವಾರ ದುಬೈನಲ್ಲಿ ಗರಿಷ್ಠ ತಾಪಮಾನ 31 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಕನಿಷ್ಠ ತಾಪಮಾನ 23 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ದುಬೈ ಪಿಚ್ ನಿಧಾನಗತಿಯ ಪಿಚ್ ಆಗಿರುವ ಕಾರಣ ಇಲ್ಲಿ ಬ್ಯಾಟಿಂಗ್ ಮಾಡುವುದು ಸುಲಭವಲ್ಲ. ಈ ಪಿಚ್ನಲ್ಲಿ ಹೊಸ ಚೆಂಡು ವೇಗದ ಬೌಲರ್ಗಳಿಗೆ ಸಹಾಯ ಮಾಡುತ್ತದೆ. ಪಂದ್ಯ ಮುಂದುವರಿದಂತೆ ಸ್ಪಿನ್ನರ್ಗಳು ಮೇಲುಗೈ ಸಾಧಿಸಲಿದ್ದಾರೆ. ಇದು ಇವತ್ತಿನ ಬೌಂಡ್ರಿ ಲೈನ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.